ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಶಿವಲಿಂಗ್ ಸಿದ್ನಾಳ್ ಫಿನಿಕ್ಸ್ ಅಂತ. ವಿಶೇಷ ಏನು ಅಂತಂದ್ರೆ, ನಮ್ಮ ನಾಡಿನ ರಾಜಧಾನಿ ಬೆಂಗಳೂರು ಈಗಾಗಲೇ ಗ್ರೀನ್ ಸಿಟಿ, ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ, ಎಲೆಕ್ಟ್ರಾನಿಕ್ ಸಿಟಿ ಅಂತ ವಿಶ್ವದ ಗಮನ ಸೆಳೆದದ್ದು ನಿಮಗೆ ಗೊತ್ತೈತಿ. ಅದೇ ಬೆಂಗಳೂರು ಜೂನ್ 27ರಂದು ಇನ್ನೊಂದು ವಿಶ್ವ ದಾಖಲೆ ಮಾಡುವಂಥ ಕೆಲಸ ಮಾಡತೈತಿ. ಅದು ಏನು ಅಂತಂದ್ರೆ, ಬೆಂಗಳೂರಿನಾದ್ಯಂತ ಒಂದೇ ದಿನ 15 ಲಕ್ಷ ಸಸಿಗಳನ್ನು ನೆಡುವ ಮೂಲಕ ಹಸಿರು ಸಿರಿಯಲ್ಲಿ ವಿಶ್ವ ದಾಖಲೆ ಮಾಡುವ ಪ್ರಯತ್ನ ಮಾಡತೈತಿ. ನಮ್ಮ ನಾಡಿನ ಮುಖ್ಯಮಂತ್ರಿಗಳು, BDA ಅಧ್ಯಕ್ಷರು, ಎಲ್ಲ ಇಲಾಖೆಯ ಅಧಿಕಾರಿಗಳು, ಅಷ್ಟೇ ಅಲ್ಲದೆ NGOಗಳು ಸೇರಿ ಒಟ್ಟಾರೆ 50,000 ಸೇವಕರು ಸೇರಿ 15 ಲಕ್ಷ ಗಿಡಗಳನ್ನು ನೆಡು ಕೆಲಸ ಮಾಡ್ತಾರಂದ್ರೆ ಇದು ಹಸಿರು ಸಿರಿಗೆ ಮತ್ತೊಂದು ಹೊದಿಕೆ ಹೊದಿಸಿದಂಗೆ. ವಾಸ್ತವದಲ್ಲಿ ನಮಗೆಲ್ಲ ಉಸಿರಾಡಕ್ಕೆ ಗಾಳಿ ಬೇಕು, ಗಾಳಿ ಜೊತೆ ಆಕ್ಸಿಜನ್ ಕೂಡ ಬೇಕು. ಒಂದು ಲೆಕ್ಕದ ಪ್ರಕಾರ ಒಬ್ಬ ವ್ಯಕ್ತಿ ಜೀವನ ಪೂರ್ತಿ ಉಸಿರಾಡಬೇಕು ಅಂತಂದ್ರೆ ಪ್ರತಿ ವ್ಯಕ್ತಿಗೆ ಅಂದಾಜು 9 ರಿಂದ 10 ಗಿಡಗಳು ಬೇಕು. ಇವತ್ತಿನ ಬೆಂಗಳೂರಿನ ಜನಸಂಖ್ಯೆ ನೋಡಿದ್ರೆ ಈ ಜನಸಂಖ್ಯೆಗೆ ಸಾಲುವಷ್ಟು ಗಿಡಗಳು ಬೆಂಗಳೂರಿನಲ್ಲಿ ಇದಾವೋ ಇಲ್ಲೋ ಗೊತ್ತಿಲ್ಲ. ಆ ಕೊರತೆಯನ್ನು ಮನಗಂಡಂಥ ನಮ್ಮ ಸರ್ಕಾರ ಈ ರೀತಿ ಗ್ರೀನ್ ಕ್ರಾಂತಿ ಕೆಲಸ ಮಾಡಾಕತೈತಿ. ಅದಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು. ಅವ್ರು ಮಾತ್ರ ನೆಡಬೇಕು ಅಂತಲ್ಲ, ಯಾರು ಉಸಿರಾಡ್ತಾರಲ್ಲ ಪ್ರತಿಯೊಬ್ಬರು ಗಿಡ ನೆಡೋ ಕೆಲಸ ಮಾಡಬೇಕು. ಬನ್ನಿ ಯಶಸ್ವಿಗೊಳಿಸೋಣ, ನಮ್ಮ ಬೆಂಗಳೂರನ್ನು ಮತ್ತಷ್ಟು ಹಚ್ಚ ಹಸಿರಾಗಿಸೋಣ. ದಯವಿಟ್ಟು ಇದರಲ್ಲಿ ರಾಜಕೀಯ ಮಾಡೋದು ಬೇಡ. ಯಾಕಂದ್ರೆ ನಾವು ನೆಡುವ ಗಿಡ ಎಲ್ಲ ಜಾತಿಯವರಿಗೂ ಆಮ್ಲಜನಕ ಕೊಡ್ತೈತಿ, ಎಲ್ಲ ಪಕ್ಷದವರಿಗೂ ಆಕ್ಸಿಜನ್ ಕೊಡ್ತೈತಿ. ಆದ್ದರಿಂದ ಯಾರು ಉಸಿರಾಡ್ತಿರೋ ಅವರು ಪ್ರತಿಯೊಬ್ಬರು ಕಂಪಲ್ಸರಿ ಇದರಲ್ಲಿ ಭಾಗವಹಿಸ್ರಿ, ಕಾರ್ಯಕ್ರಮ ಯಶಸ್ವಿಗೊಳಿಸ್ರಿ. ಒಂದು ಗಿಡ ನೆಟ್ರೆ ನಮಗೆ ಉಸಿರಾಗ್ತೈತಿ, ಬೆಂಗಳೂರು ಹೆಸರಾಗ್ತೈತಿ, ನಮಗೊಂದು ಹೆಸರು ಬರ್ತೈತಿ.